ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಇದು ಬಂದು ಮಾರ್ನಿಂಗ್ ಟು ಆಫ್ಟರ್ನೂನ್ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ದಿನ ಬಂದು ತುಂಬ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ತುಂಬ ಕೆಲಸಗಳಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಅಡುಗೆನೂ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗಂತ ಅಕ್ಕಿ ರೊಟ್ಟಿ ಕೋಸು ಪಲ್ಯ ಮಾಡಿದ್ದೀನಿ. ನನ್ನ ಮಗಳು ಕಾಲೇಜ್ಗೆ ರೆಡಿ ಆಗೋ ಅಷ್ಟರಲ್ಲಿ ನಾನು ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ. ಈಗ ಟೈಮ್ ಬಂದು 6:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋದಾಗಿದ್ದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅಕ್ಕಿ ರೊಟ್ಟಿ ಬಂದು ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಹೆಲ್ತಿ ರೊಟ್ಟಿ ಅಂತಲೇ ಹೇಳ್ಬೋದು. ಇದರಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು ಹಾಗೆ ಸಬ್ಬಾಕ್ಸಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ನನ್ನ ಮಗಳಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಏನು ಬ್ರೇಕ್ಫಾಸ್ಟ್ ಮಾಡಲಿ ಅಂತ ಕೇಳಿದಾಗ ಫಸ್ಟ್ ಹೇಳಿದೆ ಅವಳು ಅಕ್ಕಿ ರೊಟ್ಟಿ ಅಂತ. ಒಂದು ಕಡೆ ಕ್ಯಾಬೇಜ್ ಫ್ರೈನೂ ರೆಡಿ ಆಗ್ತಿದೆ. ಈ ಕ್ಯಾಬೇಜ್ ಫ್ರೈ ಬಂದು ಚಪಾತಿಗೆ, ದೋಸೆಗೆ ಹಾಗೆ ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಬಾಕ್ಸ್ಗೆ ರೊಟ್ಟಿ ಪಲ್ಯ, ಇನ್ನೊಂದು ಬಾಕ್ಸ್ಗೆ ರೈಸ್ ಹಾಕ್ತಾಯಿದ್ದೀನಿ. ಇನ್ನು ಆಫ್ಟರ್ನೂನ್ ನನ್ನ ಮಗಳು ಕಾಲೇಜಿಂದ ಹಂಗೆ ಟ್ಯೂಷನ್ಗೆ ಹೊಟ್ಟೋಗ್ತಾಳೆ. ಹಾಗಾಗಿ ಬ್ರೇಕ್ಫಾಸ್ಟು ಲಂಚು ಒಟ್ಟಿಗೆ ಹಾಕ್ಕೊಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಇನ್ನು ಸಾಂಬಾರು ಮಾಡೋಕ್ಕಂತ ಇದೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿದ ತಕ್ಷಣ ಕೆಲವೊಂದು ತಿಂಡಿಗಳು ಮನೇಲೇ ಪ್ರಿಪೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫಂಕ್ಷನ್ ಇದೆ, ಹಾಗಾಗಿ ಸಿಂಪಲಾಗಿ ಮನೇಲೇ ತಿಂಡಿಗಳು ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ಕಿಪ್ ಮಾಡದೆ ಈ ವ್ಲಾಗ್ನ ಕೊನೆ ತನಕ ನೋಡಿ. ಯಾರಾದರೂ ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಈ ವ್ಲಾಗಲ್ಲಿ ನಾನು ಕೆಲವೊಂದು ವಿಷಯಗಳು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ದಿನ ಫೇಸ್ ಮಾಡುವಂಥ ವಿಷಯಗಳು. ಎಲ್ಲರೂ ಒಂದಾನೊಂದು ಟೈಮಲ್ಲಿ ಈ ವಿಷಯಗಳನ್ನ ಫೀಲ್ ಮಾಡಿರ್ತಾರೆ. ನಾನು ಹೇಳ್ತಾ ಇರೋ ವಿಷಯ ಬಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬಗ್ಗೆ. ಮೊದಲನೇದಾಗಿ ನಾವು ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಹಾಗಂತ ನಮ್ಮ ಲೈಫಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುತ್ತಂತಲ್ಲ. ಕೆಲವೊಂದು ಟೈಮು ನೆಗೆಟಿವ್ನು ಫೀಲ್ ಮಾಡೋ ಪರಿಸ್ಥಿತಿ ಬರುತ್ತೆ. ನಾವು ತುಂಬ ಪರ್ಫೆಕ್ಟ್ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು. ನಾವು ಮನುಷ್ಯರಾಗಿರೋದ್ರಿಂದ ಕೆಲವು ದಿನಗಳು ಒಳ್ಳೆಯದು, ಕೆಲವು ದಿನಗಳು ನೋವುಗಳು ಇದ್ದೇ ಇರುತ್ತವೆ. ಆದರೆ ನಾವು ಪಾಸಿಟಿವ್ ಕಡೆ ಹೋಗ್ತೀವೋ ನೆಗೆಟಿವ್ ಕಡೆ ಹೋಗ್ತೀವೋ ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ಪ್ರತಿಯೊಬ್ಬ ಪರ್ಸನಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೈಟ್ ಮಾಡ್ತಾನೆ ಇರುತ್ತೆ. ಈ ಒಂದು ಜರ್ನಿಯಲ್ಲಿ ನಮ್ಮನ್ನು ನಾವು ತುಂಬಾ ಚೇಂಜ್ ಮಾಡ್ಕೊತೀವಿ. ಇನ್ನೊಂದೇನೆಂದರೆ, ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳಿಂದ, ನೆಗೆಟಿವ್ ಪೀಪಲಿಂದ ಕೆಲವೊಂದು ಸರಿ ಸಮಸ್ಯೆಗಳು ಬರ್ತಾ ಇರ್ತವೆ. ಅಂಥ ಟೈಮಲ್ಲಿ ಕೆಲವೊಂದು ಡೆಸಿಷನ್ಸ್ ತಗೊಳ್ತೀವಿ, ನಮ್ಮ ಆಲೋಚನೆಗಳು ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಲೈಫ್ ಹೋಗ್ತಾ ಇರುತ್ತೆ. ನನಗೆ ಗೊತ್ತಿದ್ದಂಗೆ ಲೈಫಲ್ಲಿ ಈ 3 ಫ್ಯಾಕ್ಟ್ಸ್ ತುಂಬಾ ಮುಖ್ಯ ಆಗಿರುತ್ತೆ. ಅದರಲ್ಲಿ ಮೊದಲನೇದು ಬಂದು ಸೆಲ್ಫ್ ಮ್ಯಾನೇಜ್ಮೆಂಟ್, ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್, ಮೂರನೇದು ಕಮ್ಯುನಿಕೇಷನ್. ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮನ್ನು ನಾವು ನಿಭಾಯಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸೆಲ್ಫ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ವಿಷಯಗಳು ಬರುತ್ತೆ. ನಾವು ಮಾನಸಿಕವಾಗಿ ನಮ್ಮನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊತೀವಿ, ನಮ್ಮ ಎಮೋಷನ್ಸು, ನಮ್ಮ ವ್ಯಕ್ತಿತ್ವ, ನಮ್ಮ ಲೈಫ್ ನಾವು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಸೆಲ್ಫ್ ಮ್ಯಾನೇಜ್ಮೆಂಟಲ್ಲೇ ಬರುತ್ತೆ. ನಾವು ಬರೀ ಬೇರೆಯವ್ರನ್ನ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅದರಲ್ಲಿ ಎಲ್ಲರೂ ಬರ್ತಾರೆ. ಸೊ ನಾನು ಹೇಳೋದೇನೆಂದರೆ, ನಾವು ಬೇರೆಯವರ ಸೆಲ್ಫ್ ಆಗೋಕ್ಕಾಗಲ್ಲ, ನಾವು ಮಾತ್ರ ನಾವು ಆಗೋಕ್ಕೆ ಸಾಧ್ಯ. ಬೇರೆಯವರನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದು ತುಂಬ ತಪ್ಪು. ಮೊದಲು ನೀವು ನಿಮ್ಮ ಬದುಕನ್ನು, ಆಲೋಚನೆಗಳನ್ನು, ನಿಮ್ಮ ಭಾವನೆಗಳು, ನಿಮ್ಮ ಕೆಲಸವನ್ನು, ನಿಮ್ಮ ಬದುಕನ್ನು, ನಿಮ್ಮ ಭವಿಷ್ಯವನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದೇ ಫಸ್ಟ್ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಇದು ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೆಕೆಂಡ್ ಬಂದು ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಟೈಮ್ ಈಸ್ ಎವ್ರಿಥಿಂಗ್. ತುಂಬ ಜನ ಯಾರಾದರೂ ನಮಗೆ ಕೆಟ್ಟದ್ದು ಮಾತಾಡಿದಾಗ, ಕೆಟ್ಟದ್ದು ಬಯಸಿದಾಗ ನಾನು ಅದೇ ಅಂದ್ಕೊತೀನಿ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾರ ಲೈಫಲ್ಲಿ ಬ್ಯಾಡ್ ಚಾಪ್ಟರ್ ನಡೆದಿಲ್ಲ ಅಂತ ಅಲ್ಲ, ನಿಮ್ಮ ಹೋಲ್ ಲೈಫಲ್ಲಿ ಬ್ಯಾಡ್ ಚಾಪ್ಟರ್ನ ತೋರಿಸ್ಬೇಕಂತನೂ ಇಲ್ಲ. ಹಾಗೆ ಇನ್ನೊಂದೇನೆಂದರೆ, ಒಂದು ಬ್ಯಾಡ್ ಟೈಮಲ್ಲಿ ನಿಮ್ಗೇನಾಗಿರುತ್ತೋ ಅದ್ರ ಮೇಲೆ ನಿಮ್ಮ ಟೈಮ್ನ ನೀವೇ ಕೊಲಾಪ್ಸ್ ಮಾಡ್ಕೋಬೇಕಂತನೂ ಇಲ್ಲ. ಪ್ರಿಯಾರಿಟಿ ಅಂತ ಬಂದರೆ ನಮ್ಮ ಹೆಲ್ತ್, ನಮ್ಮ ಫ್ಯಾಮಿಲಿ, ನಮ್ಮ ಕೆಲಸ, ಹಾಗೆ ಹೊಸದಾಗಿ ಏನಾದರೂ ಕಲಿಬೇಕು ಅನ್ನೋದು ಪ್ರಿಯಾರಿಟಿಯಾಗಿ ಬರುತ್ತೆ. ಕೆಲವು ಟಾಕ್ಸಿಕ್ ಪೀಪಲ್ಗಳಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು. ಕೆಲವು ಟಾಕ್ಸಿಕ್ ಪೀಪಲ್ಗಳಿಂದ ನಾವು ವ್ಯಕ್ತಿಯಾಗಿಯೂ ಉದ್ಧಾರ ಆಗಲ್ಲ, ಮಾನಸಿಕವಾಗಿಯೂ ಉದ್ಧಾರ ಆಗಲ್ಲ, ಫಿನಾನ್ಷಿಯಲ್ ಆಗಿ ಉದ್ಧಾರ ಆಗಲ್ಲ, ಯಾವುದರಲ್ಲಿನೂ ಉದ್ಧಾರ ಆಗೋಲ್ಲ. ಇರೋದೊಂದು ಚಿಕ್ಕ ಲೈಫಲ್ಲಿ ಯಾವುದೋ ಒಂದು ಕಾಂಜಿ ಪಿಂಜಿ ವಿಷಯಕ್ಕೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು. ಇನ್ನು ಮೂರನೇದು ಬಂದು ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂತ ಬಂದಾಗ ಬರೀ ನಾವು ಮಾತಾಡೋದಲ್ಲ, ಬೇರೆಯವ್ರು ಮಾತಾಡೋದು ಕೂಡ ನಾವು ಕೇಳಿಸ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕು. ಕಮ್ಯುನಿಕೇಷನ್ ಅಂತ ಬಂದಾಗ ಒಂದು ಕನ್ಫ್ಯೂಷನ್ ಆ್ಯಂಡ್ ಕ್ಲಾರಿಟಿ ಎರಡು ಮೇಲೆ ನಡೆಯೋದು. ನಾವೊಂದು ಒಳ್ಳೆ ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೂ ಕಮ್ಯುನಿಕೇಷನ್ ಅನ್ನೋದು ಮುಖ್ಯ ಅಂತಲೇ ಹೇಳ್ಬೋದು. ನಾವು ಬೇರೆಯವ್ರ ಹತ್ರ ಯಾವ ರೀತಿ ಬಿಹೇವಿಯರ್ ಇರುತ್ತೆ, ಯಾವ ರೀತಿಯಾಗಿ ಮಾತಾಡ್ತೀವಿ, ಮನಸ್ಸಲ್ಲಿ ಯಾವ ಭಾವನೆ ಇಟ್ಕೊಂಡು ಮಾತಾಡ್ತೀವಿ, ಇದೆಲ್ಲದೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಾವು ಮಾತಾಡಬೇಕಾದ್ರೆ ಒಳ್ಳೆಯದನ್ನೇ ಮಾತಾಡಬೇಕು. ಆದರೆ ನೆಗೆಟಿವ್ ಜನಗಳಿಂದ ನಾವು ಆದಷ್ಟು ಸೈಲೆಂಟಾಗಿರೋದೇ ಒಳ್ಳೆಯದು. ನಮ್ಮ ಸೈಲೆನ್ಸ್ ಅನ್ನೋದು ಪವರ್ಫುಲ್ ಇದ್ದಾಗೆ, ಅದು ಕೂಡ ಒಂದು ಪಾರ್ಟ್ ಆಫ್ ಕಮ್ಯುನಿಕೇಷನ್ ಥರ.
ಯಾರಾದರೂ ನಮಗೆ ಕೆಟ್ಟದ್ದು ಮಾತಾಡ್ತಾ ಇದ್ದರೆ, ಕೆಟ್ಟದ್ದು ಮಾಡ್ತಾ ಇದ್ದರೆ ಕೆಲವು ಸಮಯ ಸೈಲೆಂಟ್ ಆಗಿರಿ. ಅದು ಏನಾದರೂ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದಾರಂದರೆ ಆವಾಗ ಸ್ಟ್ಯಾಂಡ್ ತಗೊಳ್ಳಿ. ಯಾಕಂದರೆ ಯಾರಿಂದ ಯಾರೂ ಇಲ್ಲಿ ಜೀವನ ನಡೆಸ್ತಾ ಇಲ್ಲ. ನಮ್ಮ ಕಷ್ಟದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಯಾರಿಗೂ ಏನು ಫ್ರೀಯಾಗಿ ಬರ್ತಾ ಇಲ್ಲ. ಯಾರೋ ಕೊಟ್ಟಿರೋದ್ರಲ್ಲಿ ನಾವು ಬದುಕ್ತಾ ಇಲ್ಲ. ಹಂಗಿದ್ದಾಗ ಯಾರೋ ಮಾತಿಗೆ ನಾವು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಅವರು ಜೆನ್ಯೂನ್ ಆಗಿದ್ದರೆ ನಾವು ಜೆನ್ಯೂನ್ ಆಗಿರ್ತೀವಿ. ಇನ್ನೊಂದೇನೆಂದರೆ ಅಹಂಕಾರ, ಸ್ವಾರ್ಥ, ಮೋಸ, ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ದೂರ ಮಾಡೋದು, ಇದೆಲ್ಲ ತುಂಬ ಕೆಟ್ಟದ್ದು. ಅದು ಬಿಟ್ಟಾಗಲೇ ನಾವು ತುಂಬ ಚೆನ್ನಾಗಿರ್ತೀವಿ. ಹಸ್ಬೆಂಡ್ ವೈಫ್ ಮಧ್ಯನೂ ಇದೇ ಥರ ಇರಬೇಕು. ನಾವು ಎಲ್ಲರೂ ಇದ್ದಾಗ ಹೇಗಿರ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಯಾರು ಇಲ್ದಾಗೂ ಹೇಗಿರ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಅದೇ ನಮ್ಮ ಕ್ಯಾರೆಕ್ಟರ್ನ ನಿರ್ಧಾರ ಮಾಡುತ್ತೆ. ನಾನು ಈ 3 ವಿಷಯಗಳ ಬಗ್ಗೆ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಈ ವಿಷಯಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಇನ್ನೂ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿ ಹಿಟ್ಟು ಕಲಿಸ್ತಾ ಇರೋದು ಬಂದು ನಿಪ್ಪಟ್ಟಿಗೆ. ಆಲ್ರೆಡಿ ಚಕ್ಲಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ, ಈಗ ನಿಪ್ಪಟ್ಟಿಗೆ ಕಲಿಸ್ತಿದ್ದೀನಿ. ನಾನಿಲ್ಲಿ ನಿಪ್ಪಟ್ಟಿಗೆ ಹುರಿದಿರೋ ಕಡಲೆ ಬೀಜ, ಸ್ವಲ್ಪ ಹೆಸರು ಬೇಳೆ ನೀರಲ್ಲಿ ನೆನೆಸಿ ಹಾಕ್ತಿದ್ದೀನಿ. ಫಂಕ್ಷನ್ ಬಂದು ನಾಳೆನೇ ಇರೋದು. ಇನ್ನು ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಫಂಕ್ಷನ್ಗೆ ತಗೊಂಡೋಗೋಣ ಅಂತ. ನನಗೆ ಶಾಪಲ್ಲಿ ತಗೊಂಡು ಬಂದು ಕೊಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಕೊಡೋದೇ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಇಲ್ಲಿ ನನ್ನ ಮಗಳು ಚಕ್ಲಿ ಒತ್ಕೊಡ್ತಿದ್ದಾಳೆ. ಚಕ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ಚಕ್ಲಿಗಿನ್ನ ನಿಪ್ಪಟ್ಟು ಜಾಸ್ತಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಪ್ಪಟ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟು. ಚಕ್ಲಿ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಗರಿ ಗರಿ ಜಾಸ್ತಿ ಆಯಿತು. ಇಲ್ಲಿ ನಮ್ಮ ಅತ್ತಿಗೆ ರವೆ ಉಂಡೆ ಮಾಡ್ತಾ ಇದ್ದಾರೆ. ನಮ್ಮ ಅತ್ತಿಗೆ ರವೆ ಉಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನನ್ನ ಮಗಳು ಒಂದು ಕಡೆ ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇದ್ವಿ, ಇನ್ನೊಂದು ಕಡೆ ನಮ್ಮ ಅತ್ತಿಗೆ ರವೆ ಉಂಡೆ ಮಾಡ್ತಿದ್ದಾರೆ. ಇನ್ನು ತಿಂಡಿಗಳು ಮಾಡೋದು ಕಂಪ್ಲೀಟ್ ಆಯಿತು. ಈಗ ನನ್ನ ಮಗಳು ಓದ್ಕೊತಿದ್ದಾಳೆ. ನಮ್ಮ ಅತ್ತಿಗೆ ಮತ್ತು ನನ್ನ ಮಗಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದರು. ಇದು ನಮ್ಮ ಇವತ್ತಿನ ಡೇ ಆಗಿತ್ತು. ಬ್ಯುಸಿಯಾಗಿ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಈಗ ಟೈಮ್ ಬಂದು ಈವ್ನಿಂಗ್ 5 ಆಗಿದೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ.